ಬಹಳ ವರ್ಷಗಳ ಹಿಂದೆ ಒಬ್ಬ ಚಿತ್ರಕಾರ ಇದ್ದ. ಆತ ತುಂಬ ಒಳ್ಳೆಯ ಚಿತ್ರಕಾರ. ಅವನಿಗೆ ಚಿತ್ರಗಳನ್ನು ಬಿಡಿಸುವುದೆಂದರೆ ತುಂಬ ಪ್ರೀತಿ. ಅವನು ತುಂಬ ಸುಂದರವಾಗಿ ಚಿತ್ರ ಬಿಡಿಸುತ್ತಿದ್ದ. ಅವನ ಚಿತ್ರಕಲೆ ಆಯ್ಕೆಗಳು ದೇವಾನುದೇವತೆಗಳ ಚಿತ್ರಗಳು, ವಿವಾಹ ಮಹೋತ್ಸವಗಳ ಚಿತ್ರಗಳು, ಯುದ್ಧದ ಸನ್ನಿವೇಶಗಳ ಚಿತ್ರಗಳು, ಅತಿರಥ ಮಹಾರಥರುಗಳ ಚಿತ್ರಗಳು, ರಾಜ ಮಹಾರಾಜರುಗಳ ಚಿತ್ರಗಳು, ಗುಡಿ ಗೋಪುರಗಳ ಚಿತ್ರಗಳು, ಪ್ರಕೃತಿ ಸೌಂದರ್ಯ ಚಿತ್ರಗಳು, ಹೀಗೆ ನಾನಾ ರೀತಿಯ ಚಿತ್ರಗಳನ್ನು ಅವನು ಬಿಡಿಸುತ್ತಿದ್ದ. ಹಾಗೆ ಆತ ಈ ಚಿತ್ರಕಲೆಗಳನ್ನು ಮಾರಿ ಬಂದ ದುಡ್ಡಿನಲ್ಲಿ ತನ್ನ ಜೀವನವನ್ನು ನಡೆಸುತ್ತಿದ್ದ. ಎಲ್ಲ ಕಡೆಯೂ ಅವನು ಒಳ್ಳೆಯ ಚಿತ್ರಕಾರ ಎಂದು ಹೆಸರನ್ನು ಪಡೆದಿದ್ದ. ಒಂದು ದಿನ ಅವನು ಒಂದು ಚಿತ್ರವನ್ನು ಬಿಡಿಸುತ್ತಾನೆ. ಚಿತ್ರವನ್ನು ಬಿಡಿಸಿ ಅದಕ್ಕೆ ಬಣ್ಣವನ್ನು ತುಂಬುತ್ತಾನೆ. ಆ ಚಿತ್ರಕಲೆ ಎಷ್ಟು ಚೆನ್ನಾಗಿತ್ತು ಎಂದರೆ ಬರೆದವನಿಗೆ ಖುಷಿಯಾಯಿತು. ನೋಡಿದವರಂತೂ ಇದು ಚಿತ್ರಪಟವೋ ನಿಜವೋ ಎಂದು ಅನುಮಾನ ಬರಿಸುವಂತಿತ್ತು. ಅದನ್ನು ಪದೇ ಪದೇ ನೋಡಿದ. ಚಿತ್ರದಲ್ಲಿ ಅವನಿಗೆ ಏನೋ ಒಂದು ತಪ್ಪಾಗಿದೆ ಎಂಬ ಅನುಮಾನ ಬರುತ್ತಿತ್ತು. ಏನೆಂದು ಕಂಡುಹಿಡಿಯಲು ಅವನಿಗೆ ಆಗಲಿಲ್ಲ. ಹಾಗೆ ಬಿಡಲು ಮನಸ್ಸು ಒಪ್ಪಲಿಲ್ಲ. ಅವನು ಆ ಸುಂದರವಾದ ಚಿತ್ರಕಲೆಯನ್ನು ಹಿಡಿದುಕೊಂಡು ತನ್ನ ಆತ್ಮೀಯ ಸ್ನೇಹಿತನಿಗೆ ಹೇಳುತ್ತಾನೆ, ನೋಡು, ಈ ಚಿತ್ರವನ್ನು ಬಹಳ ಇಷ್ಟಪಟ್ಟು ತುಂಬ ಸಮಯ ತೆಗೆದುಕೊಂಡು ಚಿತ್ರಿಸಿದ್ದೇನೆ. ಆದರೆ ಇದರಲ್ಲಿ ಏನೋ ಒಂದು ಲೋಪವಿದೆ. ಆದರೆ ಅದು ನನಗೆ ಕಾಣಿಸುತ್ತಿಲ್ಲ. ನಿನಗೆ ಏನಾದರೂ ಕಾಣಿಸಿದರೆ ಹೇಳು ಎಂದ. ಆ ಸ್ನೇಹಿತ ಆ ಚಿತ್ರಕಲೆಯನ್ನು ಸೂಕ್ಷ್ಮವಾಗಿ ನೋಡಿದ. ಅವನು ಹೇಳುತ್ತಾನೆ, ನಿನ್ನಂಥ ಕಲಾವಿದರು ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ನೀನು ಬರೆದಿರೋ ಚಿತ್ರ ತುಂಬ ಚೆನ್ನಾಗಿದೆ ಎಂದ. ಅದಕ್ಕೆ ಚಿತ್ರಕಾರ ಹೇಳಿದ, ನನ್ನನ್ನು ಆತ್ಮೀಯ ಗೆಳೆಯ ಎಂಬುದನ್ನು ಮರೆತು ಬಿಡು. ಈಗ ಇದರಲ್ಲಿ ಇರುವ ಲೋಪವನ್ನು ನೀನು ಹೇಳಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಸ್ನೇಹಿತ ಇನ್ನೊಮ್ಮೆ ಈ ಚಿತ್ರವನ್ನು ಗಂಭೀರವಾಗಿ ನೋಡಿದ. ಆಮೇಲೆ ಚಿತ್ರಕಾರನಿಗೆ ಹೇಳುತ್ತಾನೆ, ಈ ಚಿತ್ರಕಲೆಯಲ್ಲಿ ಯಾವೊಂದು ಲೋಪದೋಷ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ನನಗೆ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಎಂದು ಹೇಳುತ್ತಾನೆ. ಚಿತ್ರಕಾರ ಪಟ್ಟು ಬಿಡದೆ ನೀನು ಇದರಲ್ಲಿರುವ ಲೋಪದೋಷವನ್ನು ಹುಡುಕಿ ಕೊಡಲೇಬೇಕೆಂದು ಒತ್ತಾಯಿಸಿದಾಗ ಅವನ ಮಿತ್ರ ಹೇಳುತ್ತಾನೆ, ನನಗಂತೂ ಇದರಲ್ಲಿರುವ ಲೋಪದೋಷಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ನಮ್ಮ ಊರಿಗೆ 4 ದಿನದ ಹಿಂದೆ ಒಬ್ಬ ಸನ್ಯಾಸಿಗಳು ಬಂದು ಊರ ಹೊರಗಿನ ಗುಡಿಯಲ್ಲಿದ್ದಾರೆ. ಅವರ ಬಳಿ ಈ ಚಿತ್ರವನ್ನು ತೆಗೆದುಕೊಂಡು ಹೋದರೆ ನಿನ್ನ ಅನುಮಾನ ಬಗೆಹರಿಯಬಹುದು ಎಂದು ಹೇಳುತ್ತಾನೆ. ಸ್ನೇಹಿತನ ಮಾತಿನಂತೆ ಆ ಚಿತ್ರಕಾರ ಸನ್ಯಾಸಿಯ ಬಳಿ ಬಂದನು. ಅವರ ಮುಂದೆ ಈ ಚಿತ್ರ ಇಟ್ಟು, ಸ್ವಾಮಿ, ನನಗೆ ಈ ಚಿತ್ರಗಳನ್ನು ಬರೆಯುವುದು ಬಹಳ ಇಷ್ಟ. ಈ ಚಿತ್ರ ಮನಸಾರೆ ಬರೆದಿದ್ದೇನೆ. ಆದರೆ ಇದರಲ್ಲಿ ಒಂದು ಲೋಪವಿದೆ ಎಂದು ನನಗೆ ಅನ್ನಿಸಿದೆ. ಆ ತಪ್ಪು ಏನೆಂದು ಹೇಳುವಿರಾ ಎಂದನು. ಚಿತ್ರವನ್ನು ನೋಡಿದ ಸನ್ಯಾಸಿಗಳು, ಇದರೊಳಗೆ ಏನೋ ಲೋಪದೋಷಗಳಿದೆ ಎಂದು ನನಗೂ ತಿಳಿಯುತ್ತಿಲ್ಲ. ಚಿತ್ರಕಲೆ ತುಂಬ ಚೆನ್ನಾಗಿ ಬಂದಿದೆ. ನಿನ್ನಂಥ ಚಿತ್ರಕಾರನನ್ನು ನಾನು ಇದುವರೆಗೆ ನೋಡಿಲ್ಲ ಎಂದು ಹೇಳುತ್ತಾರೆ. ಏನೇ ಹೇಳಿದರೂ ಚಿತ್ರಕಾರನಿಗೆ ಸನ್ಯಾಸಿಗಳ ಮಾತುಗಳು ತೃಪ್ತಿಯಾಗಲಿಲ್ಲ. ಆವಾಗ ಸನ್ಯಾಸಿಗಳು ಹೇಳಿದರು, ನಿನಗೆ ಸಮಾಧಾನವಾಗಲಿಲ್ಲ ಎಂದು ನನಗೆ ತಿಳಿದಿದೆ. ನೀನು ಒಂದು ಕೆಲಸ ಮಾಡು. ಈ ದಿನ ರಾಜರ ಅರಮನೆಗೆ ಹೋಗಿ ಅಲ್ಲಿ ಈ ಚಿತ್ರವನ್ನು ಹಾಕಿ ಪಕ್ಕದಲ್ಲಿ ಹೀಗೆ ಬರೆಯಬೇಕು, ಯಾರಿಗಾದರೂ ಚಿತ್ರದಲ್ಲಿ ಚಿಕ್ಕ ಲೋಪವೇನಾದರೂ ಕಂಡುಬಂದರೆ ಆ ಜಾಗದಲ್ಲಿ ಒಂದು ಕಪ್ಪು ಚುಕ್ಕೆ ಇಡಿ ಎಂದು ಬರೆದು ಹಾಕಿಬಿಡು ಎಂದು ಹೇಳುತ್ತಾರೆ. ಚಿತ್ರಕಾರ ಹೊರಗೆ ಕೆಲಸಕ್ಕೆ ಹೋಗುವ ಮುನ್ನ ಆಸ್ಥಾನಕ್ಕೆ ಬಂದು ತಾನು ಬರೆದ ಚಿತ್ರವನ್ನು ಹಾಕಿ ಪಕ್ಕದಲ್ಲಿ ಸನ್ಯಾಸಿಗಳು ಹೇಳಿದಂತೆ ಬರೆದು ಹೊರಟು ಸಂಜೆ ತನ್ನ ಕೆಲಸ ಮುಗಿಸಿಕೊಂಡು ಆಸ್ಥಾನಕ್ಕೆ ಬಂದು ನೋಡುತ್ತಾನೆ. ಸುಂದರವಾದ ಚಿತ್ರಪಟದ ತುಂಬ ಕಪ್ಪು ಚುಕ್ಕೆಗಳೇ ತುಂಬಿ ಚಿತ್ರಪಟ ವಿಕಾರವಾಗಿ ಹೋಗಿತ್ತು. ತಾನು ಇಷ್ಟಪಟ್ಟು ಸುಂದರವಾಗಿ ಚಿತ್ರ ಬರೆದರೆ ಚಿತ್ರದ ತುಂಬೆಲ್ಲ ಕಪ್ಪು ಚುಕ್ಕೆ ತುಂಬಿ ಅದರ ಆಕಾರವೇ ಹೋಗಿತ್ತು. ಸಣ್ಣ ದೋಷ ಇದೆ
ಕಂಡು ಹಿಡಿದು ಚುಕ್ಕಿ ಹಿಡಿ ಎಂದರೆ ಎಲ್ಲ ಕಡೆ ತಪ್ಪು ಮಾಡಿದ್ದಾರೆ ಎಂದು ಮಾಡಿದ್ದಾರೆ ಎಂದು ತಪ್ಪು ಮಾಡಿದ್ದಾರೆ ಎಂದು ಎಲ್ಲರೂ ಹೇಳಿರುವುದು ಅವನಿಗೆ ಆಶ್ಚರ್ಯವಾಗಿರುವುದು. ಕಲಾವಿದ ಯೋಚಿಸಿದ, ತಾನು ಬರೆದ ಚಿತ್ರ ಇಷ್ಟೊಂದು ಕೆಟ್ಟದಾಗಿದೆಯೇ? ಮನಸ್ಸಿಗೆ ನೋವಾಯಿತು. ಯೋಚಿಸಿ ಸನ್ಯಾಸಿ ಬಳಿ ಬಂದು ಚಿತ್ರಪಟ ತೋರಿಸಿ, ಜನರು ಸುಂದರವಾದ ಚಿತ್ರವನ್ನು ಹೇಗೆ ಹಾಳು ಮಾಡಿದ್ದಾರೆ ನೋಡಿ ಎಂದು ತೋರಿಸಿದ. ಸನ್ಯಾಸಿಯು ಆ ಹುಡುಗನ ನೋವನ್ನು ಗಮನಿಸಿ, ಚಿಂತಿಸಬೇಡ, ನಾಳೆ ನೀನು ಇದೇ ಥರದ ಇನ್ನೊಂದು ಚಿತ್ರವನ್ನು ಬರೆದು ಅದೇ ಜಾಗದಲ್ಲಿ ಹಾಕಿ, ಈ ಚಿತ್ರದಲ್ಲಿ ಸಣ್ಣ ತಪ್ಪಿದೆ, ಅದನ್ನು ಕಂಡುಹಿಡಿದು ಸರಿ ಮಾಡಬೇಕು ಎಂದು ಬರೆದಿಡು ಎಂದರು. ಅದರಂತೆ ಕಲಾಕಾರ ಅದೇ ಚಿತ್ರವನ್ನು ಪುನಃ ಬರೆದು ಮರುದಿನ ಆಸ್ಥಾನಕ್ಕೆ ಹೋಗಿ ಚಿತ್ರ ಹಾಕಿ ಸಾಧುಗಳು ಹೇಳಿದಂತೆ ಬರೆದು ಕೆಲಸಕ್ಕೆ ಹೋದನು. ಅವನು ಸಂಜೆ ಬಂದು ನೋಡುತ್ತಾನೆ, ಚಿತ್ರಪಟ ಇದ್ದ ಹಾಗೆ ಇತ್ತು, ಏನೂ ಆಗಿರಲಿಲ್ಲ. ಕಲಾಕಾರನಿಗೆ ಆಶ್ಚರ್ಯವಾಯಿತು. ಸನ್ಯಾಸಿಗಳಿಗೆ ಬಂದು ತೋರಿಸಿ ಎಲ್ಲ ಹೇಳಿದನು. ಆಗ ಸಾಧುಗಳು ಚಿತ್ರಕಾರನಿಗೆ ಹೇಳುತ್ತಾರೆ, ನೋಡು ಮಗು, ಈ ಜಗತ್ತೇ ಹಾಗೆ, ಸಣ್ಣ ಲೋಪವಿದೆ ಗುರುತಿಸಿ ಎಂದರೆ ಚಿತ್ರಪಟವನ್ನು ಹಾಳು ಮಾಡಿದ್ದಾರೆ, ಸಣ್ಣ ದೋಷವಿದೆ ಸರಿ ಮಾಡಿ ಎಂದರೆ ಏನು ಮಾಡಲಿಲ್ಲ. ಸಣ್ಣ ತಪ್ಪಾದರೆ ಜನರು ಕಂಡುಹಿಡಿಯುತ್ತಾರೆ, ಆದರೆ ಸರಿ ಮಾಡುವುದಿಲ್ಲ. ಇದೇ ಜೀವನ. ಈ ಕಥೆಯಲ್ಲಿರುವ ನೀತಿ ಏನಂತಂದರೆ, ಜನರು ನಮ್ಮಲ್ಲಿರುವ ತಪ್ಪುಗಳನ್ನು ಪಾಯಿಂಟ್ ಮಾಡ್ತಾರೆ, ಫಿಗರ್ ಔಟ್ ಮಾಡ್ತಾರೆ, ಆದರೆ ಅದನ್ನು ಸರಿ ಮಾಡಿ ಬನ್ನಿ ಅಂದರೆ ಅದಕ್ಕೆ ಜನ ರೆಡಿ ಇರೋದಿಲ್ಲ, ತಯಾರಿರೋದಿಲ್ಲ. ನಮ್ಮ ತಪ್ಪನ್ನು ಸರಿ ಮಾಡಲಿಕ್ಕೆ, ನಮ್ಮ ತಪ್ಪನ್ನು ಎತ್ತಿ ತೋರಿಸಲಿಕ್ಕೆ ಜನ ಯಾವಾಗಲೂ ರೆಡಿ ಇರ್ತಾರೆ. ಅದೇ ಈ ಕಥೆಯ ತಾತ್ಪರ್ಯ.